ಸೂಕ್ತ ಬೆಲೆ ಕೊಡಬೇಕು ಅಂತ ಪ್ರತಿಭಟನೆ ಮುಂದುವರಿತಾ ಇದೆ. ಕಾವು ಹೆಚ್ಚು ಆಗ್ತಾ ಇದೆ. ಇದರ ನಡುವೆ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ, ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ನಾಳೆ ಶುಗರ್ ಫ್ಯಾಕ್ಟರಿ ಓನರ್ಗಳ ಜೊತೆಗೆ ಮತ್ತೆ ರೈತರ ಜೊತೆಗೆ ಒಂದೊಂದು ಸುತ್ತಿನ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ನಿಗದಿ ಮಾಡ್ತೀವಿ. ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರ ಜೊತೆಯೂ ಕೂಡ ಮಾತಾಡ್ತೀವಿ ಅಂತ ಸಿದ್ದರಾಮಯ್ಯ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಮಹತ್ವದ ಸಭೆಯನ್ನ ಇದೀಗ ನಾಳೆ ಸಿದ್ದರಾಮಯ್ಯ ಕರೆದಿದ್ದಾರೆ. ಸಭೆಯಲ್ಲಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯ. ಡಿಸಿ ಎಸ್ಪಿಗಳ ಜೊತೆಗೆ ಚರ್ಚೆ ಮಾಡಿದೀನಿ ಈಗ ಆಲ್ರೆಡಿ. ಟನ್ಗೆ 3200 ರೂಪಾಯಿ ಕೊಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. 3200 11.25 ರಿಕವರಿ ಬಂದ್ರೆ 3200 ರೂಪಾಯಿ ಕೊಡ್ತೀವಿ ಅಂತ. ಓಕೆ, 10.25 ರಿಕವರಿ ಬಂದ್ರೆ 3100 ರೂಪಾಯಿ ಕೊಡ್ತೀವಿ ಅಂದ್ರೆ ಇಳುವರಿ ಮೇಲೆ ಮಾತಾಡ್ತಾ ಇದ್ದಾರೆ. ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಇದೀಗ ಇವತ್ತಿನ ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಾಳೆಗೆ ಅದು ಪೋಸ್ಟ್ಪೋನ್ ಆಗಿದೆ. ಕುತೂಹಲ ಮೂಡಿಸ್ತಾ ಇದೆ ನಾಳಿನ ಮೀಟಿಂಗ್. ಮಾಡ್ತೀನಿ ಕೂಡಲೇ ಕರೀರಿ ಅಂತ ಹೇಳಿದ್ದೀನಿ. ಎಂಪಿಗಳಿಗೂ ಕರೆದಿದ್ದೀನಿ. ಅಲ್ಲ ಸಹಜವಾಗಿ ನಮ್ಮ ಪಾರ್ಟಿ ಎಂಪಿಸ್ ಅಂತೂ ಮಾಡ್ತಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಸಮಯ ನಿಗದಿಪಡಿಸಿಕೊಂಡು MSP ಶುಗರ್ ಎಕ್ಸ್ಪೋರ್ಟ್ನಲ್ಲಿ ಆಗಿರ್ತಕ್ಕಂಥ ನಿಲುವಿನ ಬದಲಾವಣೆಯಿಂದ ಆಗಿರುವಂಥ ಏನೊಂದು ಬಹಳಷ್ಟು ತೊಂದರೆ ಆಗಿದೆ ಅದು. ಆಮೇಲೆ FRP, ಆಮೇಲೆ ನಮ್ಮ ರಿಕವರಿ ಲಿಂಕ್ಡ್ FRP, ಅದರ ಜೊತೆಗೇ ನಮ್ಮ ಎಥೆನಾಲ್ ನಮ್ಮ ರಾಜ್ಯಕ್ಕೆ ಕಡಿಮೆ ಮಾಡಿ ಬೇರೆ ರಾಜ್ಯಗಳಿಗೆ ಹೆಚ್ಚೆಚ್ಚು ಕೊಟ್ಟು ನಮ್ಮಲ್ಲಿ 10% 15% ಕೊಟ್ಟಿದ್ದಾರೆ. ದ್ಯಾಟ್ ಆಲ್ಸೋ ಅಫೆಕ್ಟೆಡ್ ದಿ ಹೋಲ್ ಶುಗರ್ ಇಂಡಸ್ಟ್ರಿ. ಅವುಗಳನ್ನು ಸಹಿತ ಗಮನಕ್ಕೆ ತಂದು ರೈತರಿಗೆ ಲಾಭ ಆಗೋದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತೇಳಿ, ಅಪಾಯಿಂಟ್ಮೆಂಟ್ ಬೇಗ ಕೊಡಿಸಿ ಅಂತೇಳಿ. ನಾನು ರೈತರಿಗೆ ಮನವಿ ಮಾಡ್ತೇನೆ, ಅವರಿಗೆ ನಮ್ಮ ಸಿಂಪತಿ ನಿಮ್ಮ ಜೊತೆ ಇದೆ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ದಯಮಾಡಿ ನಾಳೆ ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೀನಿ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ. ನಿನ್ನೆ HK ಪಾಟೀಲ್ ಹೋಗುವಾಗ ನಾವು ಯಾವ ಸಭೆಗೂ ಬರಲ್ಲ ಅಂತ ಹೇಳಿದ್ದೀರಿ. ಯಾವಾಗಲೂ ಇಂಥ ಇಶ್ಯೂಗಳಲ್ಲಿ ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ. ಅಡ್ಮಿನಿಸ್ಟ್ರೇಟಿವ್ ಬಿಡಪ್ಪ, ಅದಕ್ಕೂ ಇದಕ್ಕೂ ಏನು ಮಾಡ್ತೇವೆ. ಈಗ ಸರ್ಕಾರ ಯಾಕೆ ಟ್ರಾನ್ಸ್ಫರ್ ಮಾಡ್ತದೆ ಅಂತಂದರೆ ನಿಮ್ಗೆ ಅದು ಅಡ್ಮಿನಿಸ್ಟ್ರೇಷನ್ ಇದ್ರ ಮೇಲೆ ಮಾಡ್ತೇವೆ, ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್ ಮೇಲೆ. ಯಾವುದು ಶುಗರ್ ಹೋಗ್ತದೆ, ಶುಗರ್ ಆಗ್ತದೆ. ಅದನ್ನು ಮಾತಾಡ್ತೀವಿ ನಾಳೆ ಅದನ್ನು ಮಾತಾಡ್ತೀವಿ. ರೈತರ ಪರವಾಗಿದ್ದೀವಿ ನಾವು ಒಟ್ಟಾರೆಯಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ. ಇವತ್ತು ಪಂಪ್ಸೆಟ್ಗಳಿಗೆ 19,000 ರೂಪಾಯಿ 19,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್, ಎಲ್ಲರೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ. ರೈತರಿಗೆ ಹಿತ ಆಗುವಂಥವೇನೋ ನಾವು ಒಟ್ಟಾರೆಯಾಗಿ ಇಷ್ಟು ಹೇಳ್ತೀನಿ. ನಮ್ಮ ಸರ್ಕಾರ
ರೈತರ ಪರ ಇದೆ, ರೈತರಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಎಷ್ಟು ಒತ್ತಡ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಒತ್ತಡ ಹಾಕ್ತೀವಿ. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. FRP ನಿಗದಿ ಮಾಡೋದು, ಕಬ್ಬಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. MSP ಕೇಂದ್ರ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು. ಸಕ್ಕರೆ ಇಂಪೋರ್ಟು ಎಕ್ಸ್ಪೋರ್ಟ್ ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಬೆಲೆ ಶುಗರ್ ಫ್ಯಾಕ್ಟ್ರಿ ಶುಗರ್ದು ಬೆಲೆ ನಿಗದಿ ಮಾಡ್ತಕ್ಕಂಥವ್ರು ಅವರು. ನಾವು ನಾಳೆ ಫ್ಯಾಕ್ಟ್ರಿಯವರಿಂದ ಮ್ಯಾಕ್ಸಿಮಮ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. Tomorrow I have called a meeting of sugar factory owners. All the sugar factory owners. I have discussed with them the implementation of the FRP order issued by the Government of India regarding sugar cane. And I also called farmers representative from Haveri, Belagavi, Bijapur and Bagalkot. I have discussed, I will discuss with the farmers and the owners of the factories, sugar factories, regarding the farmers' agitation. FRP is Government of India's responsibility. And it is the responsibility, I will bring it to the notice of the farmers. ಸಿದ್ದರಾಮಯ್ಯ ಈಗ ಪತ್ರ ಬರೀತಾರಂತೆ. ಕೇಂದ್ರ ಸರ್ಕಾರದ ಜೊತೆಗೆ ಚರ್ಚೆ ಮಾಡೋಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನಾಳೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತ ಮುಖಂಡರ ಜೊತೆಗೆ ಒಂದು ಸುತ್ತಿನ ಸಭೆ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಶುಗರ್ ಫ್ಯಾಕ್ಟರಿ ಓನರ್ಸ್ ಜೊತೆಗೆ, ಮಧ್ಯಾಹ್ನ 1 ಗಂಟೆಗೆ ರೈತರ ಜೊತೆಗೆ, ಕಬ್ಬು ಬೆಳೆಗಾರರ ಜೊತೆಗೆ ಇದೀಗ ಒಂದು ಸುತ್ತಿನ ಮೀಟಿಂಗ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸೋಕೆ ಸಿದ್ದರಾಮಯ್ಯ ಇದೀಗ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದು, ಮೋದಿ ಭೇಟಿಗೂ ಕೂಡ ಸಮಯವನ್ನ ಕೋರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಕೇಂದ್ರಕ್ಕೆ ಯಾಕೆ ಎಂಟ್ರಿ ಮಾಡ್ತಾ ಇದ್ದಾರೆ ಅಂದ್ರೆ FRP ಅವ್ರು ನಿಗದಿ ಮಾಡಬೇಕು, ನಾವಿಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕೇ ಹೊರತು ನಿಗದಿ ಮಾಡುವಂತದ್ದು ಅವರು. ಹಾಗಾಗಿ ಅವ್ರನ್ನ ಭೇಟಿ ಮಾಡೋಕೆ ಒಂದು ಪತ್ರ ಬರಿತೀವಿ, ಮಾತಾಡ್ತೀವಿ, ನಾವು ರೈತರ ಪರ ಇದ್ದೀವಿ. ಜೊತೆಗೆ ನಾಳೆ 2 ಮೀಟಿಂಗ್ ಮಾಡ್ತೀವಿ, ಒಂದು ಶುಗರ್ ಫ್ಯಾಕ್ಟರಿ ಓನರ್ಸ್ಗಳ ಜೊತೆಗೆ, ಮತ್ತೊಂದು ರೈತರ ಜೊತೆಗೆ ಮಾತಾಡ್ತೀವಿ. ಸಮಸ್ಯೆ ಆಗ್ತಾ ಇರೋದು ಏನು, ಎಷ್ಟು ಕೊಡಬೇಕು ಅಂಡ್ ಈಗ ಎಷ್ಟು ಕೊಡ್ಲಾಗ್ತಾ ಇದೆ, ಕಟಾವಿನಿಂದ ಹಿಡಿದು ಅಂದ್ರೆ SAP ಇದೆಯಲ್ಲ, ಇದು ಹೆಂಗ್ ವರ್ಕ್ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ನಾಳೆ. ಅಲ್ಲಿ ತನಕ ಶಾಂತವಾಗಿ ವರ್ತಿಸಬೇಕು ರೈತರು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಆರಂಭ ಆಗಿದ್ದು, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕಬ್ಬು ಬೆಳೆಗಾರರು ಇದೀಗ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಇದ್ರ ಬೆನ್ನಲ್ಲೇ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಬಹಳ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಆ ಫೋರ್ಸ್ ಹೇಗಿದೆ ಕಬ್ಬಿನ ಬೆಳೆಗಾರರದ್ದು ಅಥವಾ ರೈತರದ್ದು ಅಂದ್ರೆ ಪಟ್ಟು ಹಿಡಿದವ್ರು ಬಿಡ್ಲೇ ಇಲ್ಲ. ನೆನ್ನೆ ಮಿನಿಸ್ಟ್ರೇ ಹೋಗಿದ್ರು ಅಲ್ಲಿಗೆ, HK ಪಾಟೀಲ್ ಅವರು. ಆದ್ರೆ ಅವ್ರು ಅದಕ್ಕೆ ಸಂಬಂಧಪಟ್ಟಂತಹ ಮಿನಿಸ್ಟರ್ ಆಗಿರ್ಲಿಲ್ಲ. ಹಾಗಾಗಿ ಅವ್ರು ಕೇಳಿದಂತಹ ಕೆಲ ಪ್ರಶ್ನೆಗೆ ಕಕ್ಕಾಬಿಕ್ಕಿ ಆಗ್ಬಿಟ್ರು HK ಪಾಟೀಲ್ ಅವರು. ಸಿದ್ದರಾಮಯ್ಯ ಅವರು ನಾಳೆ ಮೀಟಿಂಗ್ ಮಾಡ್ತಾರೆ ಅಂದ್ರೂ ಕೂಡ ಬರ್ಲಿಕ್ಕೆ ಒಪ್ಪಿರ್ಲಿಲ್ಲ ರೈತರು. ಸೊ ಇದೀಗ ಸಿದ್ದರಾಮಯ್ಯ ಅವರ ಇದ್ರ ಬಗ್ಗೆ ಒಂದು ಪ್ರೆಸ್ ಬ್ರೀಫಿಂಗ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಮೀಟಿಂಗ್ ಮಾಡ್ತೀನಿ ಇಬ್ಬರತ್ರನೂ ಕೂಡ ಅಂತ ಹೇಳಿದ್ದಾರೆ. ಶುಗರ್ ಫ್ಯಾಕ್ಟರಿ ಓನರ್ಸ್ಗಳು ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಒಂದು ಕುತೂಹಲ, ಎರಡನೇದು ರೈತರು ಇದಕ್ಕೆ ಒಪ್ಕೊಂಡು ಸುಮ್ಮನಾಗ್ತಾರಾ ಮತ್ತೊಂದು ಕುತೂಹಲ. ಈಗ ಮೋದಿ ಅವರ ಜೊತೆಗೆ ಮಾತನಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ FRP ಅನ್ನೋದೇನಿದೆ, ಡೆಫಿನೆಟ್ಲಿ ಇದನ್ನ ಕೇಂದ್ರ ಸರ್ಕಾರವೇ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟೇಷನ್ ರಾಜ್ಯ ಸರ್ಕಾರಗಳು ಮಾಡಬೇಕಾಗುತ್ತೆ. ಆದ್ರೆ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಕ್ ಆಗಲ್ವಾ ಅಂದ್ರೆ ಖಂಡಿತವಾಗ್ಲೂ ಆಗತ್ತೆ. ಇದೇ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು
ಸಿಎಂ ಆಗಿದ್ದಾಗ 2014 ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಪ್ರಕಾಶ್ ಹುಕ್ಕೇರಿ ಅವರು ಮಿನಿಸ್ಟರ್ ಆಗಿದ್ರು. ಸುಮಾರು 300 ಕೋಟಿ ಅಲರ್ಟ್ ಮಾಡಿದ್ರು. ಅವಾಗ್ಲೂ ಕೂಡ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು. ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿಕೊಂಡು 300 ಕೋಟಿ, ಅದರಲ್ಲಿ ಒಂದು ಟನ್ಗೆ 150ರಿಂದ 160 ರೂಪಾಯಿ ಅಂತ ಕಾಣುತ್ತೆ, ಹೆಚ್ಚಿಗೆ ಮಾಡಿದ್ರು. ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಸೊ ಸರ್ಕಾರದ ಕೈಲೂ ಕೂಡ ಇದಿದೆ, ರಾಜ್ಯ ಸರ್ಕಾರದ ಕೈಲೂ ಇದೆ. ಕೇಂದ್ರ ಸರ್ಕಾರ ಹೆಚ್ಚಿನ ಪಾಲನ ಹೊಂದಿದ್ರೆ ರಾಜ್ಯ ಸರ್ಕಾರದ ಕೈಲೂ ಆಗುತ್ತೆ. ಬಟ್ ಅದರ ಬಗ್ಗೆ ಆಸಕ್ತಿಯನ್ನ ತೋರಿಸ್ಬೇಕಾಗತ್ತೆ. ಸರ್ಕಾರದ ಬಳಿ ಈಗ ಅದಕ್ಕೆ ಅಮೌಂಟ್ ಕೊಡಕ್ಕೆ ಇದೆಯಾ ದುಡ್ಡು ಅಥವಾ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಕಡೆ ಪೂರ್ತಿ ಭಾರವನ್ನ ಹಾಕ್ತಾ ಇದ್ದಾರೆ. ಮೋದಿ ಅವ್ರನ್ನ ಮೀಟ್ ಮಾಡ್ತೀನಿ, ಭೇಟಿ ಆಗಕ್ಕೆ ಪತ್ರವನ್ನ ಕೂಡ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು, ಬರಿತೀನಿ ಅಂತ. ಏನೇ ಆಗ್ಲಿ ರಾಜ್ಯ ಸರ್ಕಾರನಾದ್ರೂ ನಿಂತ್ಕೊಳ್ಳಿ ಅಥವಾ ಕೇಂದ್ರ ಸರ್ಕಾರವಾದ್ರೂ ನಿಂತ್ಕೊಳ್ಳಿ, 1 ಟನ್ ಕಬ್ಬಿನ ಬೆಲೆ 3,500 ರೂಪಾಯಿ ಬೇಕೇ ಬೇಕು ಅಂತ ಅಂದ್ರೆ ಈಗ ಎತ್ತಿಗೆ ಬರ್ದಿರೋದಾಗಿರ್ಬೋದು, ಕೆಲವೊಬ್ರು ಹೊಟ್ಟೆ ಮೇಲೆ ಬರ್ಕೊಂಡಿದ್ರು. ಅಂದ್ರೆ ಇವೆಲ್ಲವೂ ವಿನೂತನವಾಗಿ ಹೋರಾಟಗಳು. ರಾಜಕಾರಣಿಗಳನ್ನ ಆಕರ್ಷಣೆ ಮಾಡಲೇಬೇಕು ಇಂತಹ ವಿಚಾರಗಳಲ್ಲಿ. ಪ್ರತಿನಿತ್ಯ ರಸ್ತೆ ಮೇಲೆ ಮಲಗ್ತಾ ಇದ್ದಾರೆ ರೈತರು, ಯಾರು ಕೂಡ ಅವರ ಪರಿಪಾಟಲನ್ನ ಕೇಳಕ್ಕೆ ಹೋಗಿರ್ಲಿಲ್ಲ. ಇದ್ರ ಬೆನ್ನಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಖುದ್ದಾಗಿ ಕಬ್ಬು ಬೆಳೆಗಾರರ ಪರವಾಗಿ ಮಾಡಿರುವಂತಹ ಮೀಟಿಂಗ್. ಇದು ಸಾಧ್ಯವಾಗಿದ್ದು ಎಲ್ಲೂ ಕೂಡ ಕಾಲನ್ನ ಹಿಂದೆ ಸರಿದೆ ಅಥವಾ ವಿತ್ಡ್ರಾ ಮಾಡದೆ ನಿರಂತರವಾಗಿ ಹೋರಾಟ ಮಾಡಿದ್ರು. ಅದರ ಬೆಲೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸುದ್ದಿಗೋಷ್ಠಿ ಆಗೇ ಬಿಡ್ತು ನೋಡಿ. ಇದು ಪವರ್ ಅಂದ್ರೆ, ಇದು ಬ್ಯೂಟಿ, ನಮ್ಮ ರೈತರ ಬ್ಯೂಟಿ ಅಂದ್ರೆ ಇದು, ಹೋರಾಟಕ್ಕಿರುವಂತಹ ತಾಕತ್ತು ಅಂದ್ರೆ ಇದು. ಫೈನಲ್ ಇದೀಗ ಮೋದಿ ಅವ್ರನ್ನ ಕೂಡ ಭೇಟಿ ಮಾಡ್ತೀನಿ ಅಂದ್ರು. ಈ ಮೀಟಿಂಗ್ ನ ಹೈಲೈಟ್ಸ್ ನ ಇನ್ನೊಂದ್ಸಲ ನಿಮ್ ಗಮನಕ್ಕೆ ತರುವ ಪ್ರಯತ್ನ ನಾನು ಮಾಡ್ತೀನಿ. ನಾಳೆ 2 ಸುತ್ತಿನ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಕಬ್ಬು ಬೆಳೆಗಾರರ ಜೊತೆಗೆ ಮಧ್ಯಾಹ್ನ 1 ಗಂಟೆಗೆ,